ಹಾಯ್, ದಿಸ್ ಇಸ್ ಮೇಘ್ನಾ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ವುಮೆನ್ಸ್. ಎಷ್ಟು ವಂಡರ್ಫುಲ್ ಅಲ್ಲ, ಬ್ಯೂಟಿಫುಲ್ ಕ್ರಿಯೇಷನ್ ಅಲ್ವಾ ವುಮೆನ್ಸ್. ಫ್ರೆಂಡ್ಸ್, ಅವ್ರಿಗೆ ಅಂತ ಎಷ್ಟೊಂದು ಆಸೆಗಳಿರುತ್ತೆ ಫ್ರೆಂಡ್ಸ್. ವುಮೆನ್ಸ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಸಪೋರ್ಟಾಗಿ ಯಾರೂ ಇರಲ್ಲ ಫ್ರೆಂಡ್ಸ್. ಅವ್ರಿಗೆ ಆ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಕೊಟ್ಟಾಗ ಅವರು ಇನ್ನೂ ಗ್ರೋತ್ ಬರ್ತಾರೆ, ಎವಾಲ್ವ್ ಆಗ್ತಾರೆ. ಅವ್ರು ಎಷ್ಟು ಟ್ಯಾಲೆಂಟೆಡ್ ಫ್ರೆಂಡ್ಸ್, ಮಲ್ಟಿ ಟಾಸ್ಕರ್. ಆ ಕೆಲಸ ಈ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಪ್ಲಸ್ ಎಲ್ಲನೂ ಒಬ್ಬರೇ ಹ್ಯಾಂಡಲ್ ಮಾಡೋ ಅಷ್ಟು ಎನರ್ಜಿ ಇದೆ ಫ್ರೆಂಡ್ಸ್ ವುಮೆನ್ಸ್ಗೆ. ಗೈಸ್ ಅಷ್ಟು ಮಾಡಲ್ಲ, ಬಟ್ ವುಮೆನ್ಸ್ ತುಂಬಾ ದೇ ಆರ್ ಸೋ ಮೋಟಿವೇಟ್ ಮಾಡ್ತಾರೆ. ಎಲ್ಲ ಥರ ಕೆಲಸನೂ ಬೇಗ ಬೇಗ ಮಾಡ್ತಾರೆ. ಜಾಬಲ್ಲಾಗಿರ್ಬೋದು, ಮನೆ ಆಗಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ಅವ್ರಿಗೆ ಆದ ಇಷ್ಟೆಲ್ಲ ಮಾಡೋತಾರಲ್ವ, ಅವ್ರಿಗೆ ಆದ ಒಂದು ಆಸೆ ಇರಲ್ವ ಫ್ರೆಂಡ್ಸ್ ಲೈಫಲ್ಲಿ. ಎಷ್ಟೊಂದು ಆಸೆ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಫ್ರೆಂಡ್ಸ್. ಅವರ ಒಂದು ಡಿಸೈರ್ಡ್ ಗೋಲ್ನ ರೀಚ್ ಆಗೋದಕ್ಕೆ ಎಷ್ಟೊಂದು ಆಸೆಗಳನ್ನ ಮುಚ್ಚಿಟ್ಬಿಟ್ಟಿರ್ತಾರೆ. ಯಾರೂ ಅದಕ್ಕೆ ಸಪೋರ್ಟೇ ಮಾಡಲ್ಲ. ಅವ್ರಿಗೇನು ಬೇಕು, ಅವ್ರಿಗೇನು ಆಸೆ ಇದೆ, ಕೇಳೋಣ, ಫುಲ್ಫಿಲ್ ಮಾಡೋಣ ಅಂತ ಯಾರೂ ಅವ್ರನ್ನ ಕೇಳೋದೇ ಇಲ್ಲ ಫ್ರೆಂಡ್ಸ್. ಅವ್ರಿಗೇನು ಎಲ್ಲ ಇದೆ, ಮನೆಗೆಲ್ಲ ನಾನು ತರ್ತಾಯಿದ್ದೀನಿ, ಸಾಕು ಎಲ್ಲ ಇದೆ ಅಂತ ನೀವೇ ಅಂದ್ಕೊಂಬಿಡ್ತೀರ. ಬಟ್ ವುಮೆನ್ಸ್ಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದ ಒಂದು ಆಸೆ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಹತ್ರನೂ ಒಂದು ಅಫೆಕ್ಷನ್ ಇರುತ್ತೆ. ಹಸ್ಬೆಂಡ್ ಹತ್ರ ಯಾವ ಥರ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಈ ಥರ ನೋಡಿಕೊಂಡ್ರೆ ನನಗೆ ಚೆನ್ನಾಗಿರ್ತಲ್ಲ, ನನ್ನ ಹಸ್ಬೆಂಡ್ ನನಗೆ ಕೇರ್ ಮಾಡಬೇಕು. ಫ್ರೆಂಡ್ಸ್, ಹುಷಾರಿಲ್ಲದೆ ಇರೋವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಕೊಡಿಸಿ ಮಾಡೋದಕ್ಕಿಂತ ಅವ್ರ ಪಕ್ಕದಲ್ಲೇ ಇದ್ದು ಒಂದು ಸ್ಪೂನ್ ಫೀಡ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಅವ್ರು ಬೇಗ ರಿಕವರ್ ಆಗ್ತಾರೆ. ಅದು ಫ್ರೆಂಡ್ಸ್ ಪವರ್ ಅಂತ ಹೇಳ್ತೀನಿ. ಡಾಕ್ಟ್ರ್ ಹತ್ರ ಹೋದಕ್ಕೆ ಮಾತ್ರಕ್ಕೆ ಕಮ್ಮಿ ಆಗಲ್ಲ ಫ್ರೆಂಡ್ಸ್. ಆ ಕೇರು, ಆ ಲವ್, ಆ ಅಫೆಕ್ಷನ್ನು ಯಾವಾಗಲೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ವುಮೆನ್ಸ್ಗೆ. ಮಕ್ಳ ಹತ್ರನೂ ಅಷ್ಟೇ ತುಂಬ ಅಟ್ಯಾಚ್ಮೆಂಟ್ ಅಲ್ವಾ. ನಾವೆಲ್ಲ ಮಕ್ಕಳ ಜೊತೆ ತುಂಬ ಅಟ್ಯಾಚ್ಮೆಂಟು. ಅವರು ಪ್ರತಿದಿನ ಸ್ಕೂಲ್ಗೆ ಹೋಗೋವಾಗಾಗಿರಲಿ, ಆಚೆ ಹೋಗೋವಾಗಾಗಿರಲಿ, ಬಾಯ್ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಈ ಥರ ಮಾಡ್ತಾ ಇರ್ತಾರೆ. ಬಟ್ ಒಂದು ಸತಿ ಅವ್ರು ಬಾಯ್ ಹೇಳಿಲ್ಲ, ಇಲ್ಲ ಒಂದು ಹಗ್ ಮಾಡಿಲ್ಲ ಅಂದಾಗ ಎಷ್ಟು ನಾವು ಅಳ್ತೀವಿ, ಎಷ್ಟು ನಾವು ಏನೋ ಹೋಗ್ಬಿಡ್ತೀವಿ, ಏನೋ ಕಳ್ಕೊಂಡಷ್ಟು ನೋವಾಗುತ್ತೆ ಫ್ರೆಂಡ್ಸ್. ಹೌದಾ ಅಲ್ವಾ? ನಿಮಗೆಲ್ಲ ಈ ಥರ ಅನಿಸಿದ್ಯಾ? ಎಷ್ಟು ಪೇಯ್ನ್ ಆಗುತ್ತೆ ಗೊತ್ತಾ? ವುಮೆನ್ಸು ಫೀಲಿಂಗ್ಸ್ಗೆ ತುಂಬಾ ಎನರ್ಜಿ ಕೊಡ್ತಾರೆ. ಅವರು ಎಲ್ಲನೂ ಆ ಫೀಲಿಂಗ್ಸಲ್ಲೇ ಇಟ್ಕೊಂಡಿರ್ತಾರೆ. ಬಟ್ ಅದನ್ನು ಒಂದು ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ತುಂಬ ಎಮೋಷ್ನಲ್ ಆದಾಗ, ತುಂಬ ನೋವು ಅನುಭವಿಸಿದಾಗ, ಆ ಥರ ಇದ್ದಾಗ ಅದು ಆಚೆ ಬರುತ್ತೆ ಫ್ರೆಂಡ್ಸ್. ಅದು ಬರ್ಸ್ಟ್ ಆಗಿಬಿಟ್ಟು ಆಚೆ ಬರುತ್ತೆ. ತುಂಬಾ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಎಲ್ಲ ಫ್ಯಾಮ್ಲಿಗೋಸ್ಕರ. ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾರೆ, ಬಟ್ ಹ್ಯಾಪಿಯಾಗಿರ್ತಾರೆ. ಅವ್ರಿಗೆ ಬೇಕಾಗಿದ್ದು ಸ್ವಲ್ಪ ಕೊಡೋದು ನಮ್ಮ ಡ್ಯೂಟಿ ಅಲ್ವಾ. 100% ಫ್ರೆಂಡ್ಸ್ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಬ್ಯುಸಿ ವರ್ಕು, ಮನೆಗೆ ಬರ್ತಾರೆ, ಮತ್ತೆ ಅಡುಗೆ ಮಾಡಬೇಕು, ಮತ್ತೆ ಬಡಿಸ್ಬೇಕು, ಎಷ್ಟೆಲ್ಲ ಮ್ಯಾನೇಜ್ ಮಾಡಬೇಕು ಫ್ರೆಂಡ್ಸ್. ಅದೇ ಥರ ಫಂಕ್ಷನ್ಸ್ ಆಗಿರಲಿ, ಪಾರ್ಟೀಸ್ಗಾಗಿರಲಿ, ಎಲ್ಲಿ ಹೋದ್ರೂ ಅವರು ರೊಟೀನ್ ವರ್ಕ್ ಮಾತ್ರ ಬಿಡಲ್ಲ ಫ್ರೆಂಡ್ಸ್. ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ. ಹಸ್ಬೆಂಡ್ಗೆ ಏನು ಬೇಕೋ, ಮಕ್ಳಿಗೆ ಏನು ಬೇಕೋ, ಫ್ಯಾಮ್ಲಿಗೆ ಏನು ಬೇಕೋ, ಪ್ರತಿಯೊಂದನ್ನು ಪೂರೈಸ್ತಾ ಬರ್ತಾ ಇರ್ತಾರೆ. ಅಂಥವ್ರಿಗೆ ಆಸೆಗಳಿರಲ್ವ ಫ್ರೆಂಡ್ಸ್. ಅವ್ರ ಕೆರಿಯರ್ನ, ಅವ್ರಿಗೆ ಏನು ಬೇಕು, ನೀನು ಇದು ಮಾಡು, ಇದು ಮುಂದೆ ಮಾಡು ಅಂತ ಒಂದು ಸಪೋರ್ಟ್ ಕೊಡೋದಕ್ಕಾಗಲ್ವ ಫ್ರೆಂಡ್ಸ್ ನಾವೆಲ್ಲರೂ? 100% ನಾವು ಫ್ಯಾಮಿಲಿಯಲ್ಲಿ ಒಬ್ಬರು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತರೆ ಅವರು ಎಲ್ಲೋ ಹೋಗ್ತಾರೆ ಫ್ರೆಂಡ್ಸ್. ಎಷ್ಟೊಂದು ಸಾಧಿಸ್ತಾರೆ, ನಿಮಗೆ ಗೊತ್ತಿರಲ್ಲ, ಅನ್ಬಿಲೀವಾಗಿ ಅವ್ರು ಸಾಧಿಸ್ತಾರೆ ಫ್ರೆಂಡ್ಸ್. ಅದು ವುಮೆನ್ಸ್ಗಿರೋ ಪವರ್ ಅಂತ ಹೇಳ್ತೀನಿ. ಅವರು ಖುಷಿಯಾಗಿರೋದಕ್ಕೆ ತುಂಬ ಜಾಸ್ತಿ ಖರ್ಚು ಮಾಡೋದು ಆ ಥರ ಏನಿಲ್ಲ ಫ್ರೆಂಡ್ಸ್. ಅವರು ಫೀಲಿಂಗ್ಸ್ಗೆ ಬೆಲೆ ಕೊಡ್ತಾ, ಅವ್ರು ಹೇಳೋ ಒಂದು 2 ಮಾತುಗಳನ್ನ ನಿಧಾನವಾಗಿ ಕೇಳಿಸ್ಕೊಳ್ತಾ ಇದ್ರೆ ಸಾಕು, ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆಫೀಸಿಂದ ಬಂದಾಗ ಜಸ್ಟ್ ನಿಮ್ಮ ಬ್ಯುಸಿಯಲ್ಲಿ ನೀವು ಇದ್ಕೊಂಡು ತಿಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡೋದ್ರಿಂದ ಅವ್ರಿಗೇನು ಅಷ್ಟಿದನ್ಸಲ್ಲ. ಅದೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೇಕಂದರೆ. ಅದೇ ನೀವು ಆಫೀಸಿಂದ ಬಂದಾಗ ಒಂದು 2 ಮಾತು ಖುಷಿಯಾಗೆ, ನಿನ್ನ ಡೇ ಹೇಗಾಯಿತು ಇವತ್ತು, ಹೆಂಗಾಯಿತು, ಹೆಂಗಿದ್ದೆ, ಏನೇನು ಮಾಡಿದೆ, ಜಸ್ಟ್ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ನೋಡಿ ಫ್ರೆಂಡ್ಸ್. ಆ್ಯಂಡ್ ಪ್ರತಿಯೊಬ್ಬರು ಅವ್ರಿಗೆ ಐ ಲವ್ ಯು ಅಂತ ಡೈಲಿ ಹೇಳಿದಾಗ ಎಷ್ಟು ಪವರ್ ಕೊಡುತ್ತೆ ಗೊತ್ತಾ. ಯಾವಾಗಲೋ ಒಂದು ಸತಿ ಮದುವೆ ಆಗೋದಕ್ಕೆ ಮುಂಚೆನೋ ಇಲ್ಲ ಹೊಸದಲ್ಲೋ ಯಾವಾಗಲೋ ಹೇಳಿರ್ತೀವಿ, ಬಟ್ ಡೈಲಿ ಐ ಲವ್ ಯು ಅಂತ ಹೇಳೋದ್ರಿಂದ ಎಷ್ಟು ಪವರ್ ಬಿಲ್ಡ್ ಆಗುತ್ತೆ ಗೊತ್ತಾ. ಅವ್ರು ಎಷ್ಟು ಹ್ಯಾಪಿಯಾಗಿರ್ತಾರೆ ಗೊತ್ತಾ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇಟ್ಸ್ ಅಮೇಝಿಂಗ್. ನಾನು ತುಂಬ ಜನಕ್ಕೂ ಹೇಳ್ತಾ ಇರ್ತೀನಿ. ಸೊ ವುಮೆನ್ಸ್ನ ಖುಷಿಯಾಗಿರ್ಸೋದು ತುಂಬಾ ಈಸಿ. ಅವ್ರಿಗೆ ಒಂದು ಸಪೋರ್ಟ್ ಕೊಡಬೇಕು, ಒಂದು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಇದ್ದಾಗ, ಪ್ಲಸ್ ಎವ್ರಿ ಡೇ ಐ ಲವ್ ಯು ಅಂತ ಹೇಳಿದಾಗ ಅವ್ರ ಮನಸ್ಸು ತುಂಬಾ ಖುಷಿ ಪಡುತ್ತೆ ಫ್ರೆಂಡ್ಸ್. ದೇ ಆರ್
ಯುನೀಕ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.